ಮೊನ್ನೆ ಬಲರಾಮಣ್ಣವ್ರಿಗೂ ಕೂಡ ಹೇಳಿದೆ, ಅಣ್ಣ ಒಂದು ಕಾರ್ಯಕ್ರಮ ಆಗ್ಬೇಕು ರಾಮಂದು ಅಂತ. ಅದು ಇಷ್ಟು ಬೇಗ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಬರೋ ವರ್ಷಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ ಅವ್ರ ಹತ್ರ. ಅವ್ರು ಸ್ಯಾಂಕ್ಷನ್ ಮಾಡಿದ್ದು 2 ದಿವಸಕ್ಕೆ. ನೋಡಿ ಭಗವಂತ ಎಷ್ಟು ಬೇಗ ಭಗವಂತನ ವಿಚಾರಗಳಿಗೆ ಕರೆಸ್ಕೊಡ್ತಾನೆ ಅಂತ. ನಾನು ಮೊನ್ನೆ ಹೇಳ್ತಿದ್ದಲ್ಲ, ತಲೆಗೊಂಡ ವೆಂಗಮಾಂಬ ನಿನ್ನದೇ ಕತೆ ಹೇಳ್ತೀನಿ ಕೂತ್ಕೋ ಅಂತ ಹೇಳಿ ಪಂಚಾರ್ಥ ಹಾಕಿದ್ರಲ್ಲ, ಹಾಗೆ ಭಗವಂತ ನಾನು 1 ವರ್ಷಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ 2 ದಿವಸಕ್ಕೆ ನೀವು ಬಂದ್ಬಿಡಿ ಅಂತ ನಮ್ಮ ತಂಡನ ಕರೆಸ್ಕೊಂಡಿದ್ದಾರೆ. ಹಾಗಾಗಿ ವಿಶೇಷವಾದಂತಹ ಭಗವಂತನ ಕೃಪೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತ ನಾನು ಕಳಕಳಿಯಿಂದ ಕೇಳಿಕೊಡ್ತಾ, ನೋಡಿ ರಾಮಾಯಣ ಬಹುಶಃ ಅಮ್ಮ ಅಲ್ಲೇ ಕೂತ್ಕೊಳ್ಳಿ, 1 ನಿಮಿಷ ಅಲ್ಲೇ ಕೂತ್ಕೊಳ್ಳಿ, ಮತ್ತೆ ಹಾಡು ಪ್ರಾರಂಭ ಆದ್ಮೇಲೆ ಹಾಕೋದಂತೆ ಅರ್ಪಣೆ ಮಾಡೋದಂತೆ. ಅಲ್ಲೇ ಕೂತ್ಕೊಳ್ಳಿ. ಬಂಧುಗಳೇ, ಒಂದು ವಿಶೇಷವಾದಂತಹ ಶ್ರೀಮದ್ ರಾಮಾಯಣ ಮೌಲ್ಯ ದರ್ಶನ ನೋಡಿ. ಎಷ್ಟೋ ಸುಮಾರು ಲಕ್ಷಾಂತರ ವರ್ಷಗಳಾಗಿದೆ ರಾಮಾಯಣ ಆಗಿ. ಆದ್ರೆ ಇವತ್ತಿಗೆ ನಾವೊಂದು ರಾಮನ ಚಿತ್ರಪಟವನ್ನ ಹಾಕಿ ಒಂದು ವೇದಿಕೆಯ ಮೇಲೆ ಶ್ರೀಮದ್ ರಾಮಾಯಣ ಮೌಲ್ಯ ದರ್ಶನ ಅನ್ನುವಂತಹ ಕಾರ್ಯಕ್ರಮವನ್ನ ಯಾಕೆ ಮಾಡಬೇಕು ಅಂತ ತುಂಬಾ ಸಲ ನಿಮ್ಗೆ ಪ್ರಶ್ನೆ ಬಂದಿರಬೇಕು. ಯಾವತ್ತೋ ಆಳದಂತಹ ರಾಮ, ಯಾವತ್ತೋ ಹುಟ್ಟಿದಂತಹ ಭಾರತದಲ್ಲಿದ್ದಂತಹ ರಾಮ ನೀವು ರಾಮಾಯಣವನ್ನು ಓದಬೇಕಾದ್ರೆ ವಾಲ್ಮೀಕಿ ಮಹರ್ಷಿಗಳು ಸ್ಪಷ್ಟವಾಗಿ ಹೇಳ್ತಾರೆ, ರಾಮನನ್ನ ಭಗವಂತ ಅನ್ನುವಂತಹ ವಿಚಾರವನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಓದಬೇಡಿ, ರಾಮಾಯಣ ನಿಮಗೆ ಸರಿಯಾಗಿ ಅರ್ಥ ಆಗಲ್ಲ. ಬದಲಾಗಿ ರಾಮ ನಮ್ಮ ತರದಲ್ಲೇ ಬದುಕಿದಂತಹ ಸಾಮಾನ್ಯ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡು ನೀವು ರಾಮಾಯಣವನ್ನ ಓದಿ, ಆಗ ನಿಮ್ಗೆ ರಾಮಾಯಣ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ. ಅದಕ್ಕೆ ವಾಲ್ಮೀಕಿ ಮಹರ್ಷಿಗಳು ನಾರದರನ್ನ ಕೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರು ಕೇಳ್ತಾರೆ, ನಾರದ ಮಹರ್ಷಿಗಳೇ, ಈ ಯುಗದಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಬದುಕಿದಂತಹ ವ್ಯಕ್ತಿ, ಆದರ್ಶಪ್ರಾಯವಾಗಿ ಬದುಕಿದಂತಹ ವ್ಯಕ್ತಿ, ಮುಂದಿನ ಬರುವಂತಹ ಪೀಳಿಗೆ ಅವನನ್ನ ಅನುಸರಿಸಬೇಕು ಅಂತಹ ಒಂದು ಶ್ರೇಷ್ಠವಾದಂತಹ ಮಾರ್ಗವನ್ನ ನಡೆದು ತೋರಿಸಿದಂತಹ ವ್ಯಕ್ತಿ ಯಾರಾದ್ರೂ ಇದ್ದಾರ? 16 ಗುಣಗಳು ಪರಿಪೂರ್ಣವಾಗಿರುವಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ದಯವಿಟ್ಟು ನನಗೆ ತಿಳಿಸಿ ಅಂತ ಹೇಳಿದ್ರು. ಆಗ ನಾರದ ಮಹರ್ಷಿಗಳು ಹೇಳ್ತಾರೆ, ಹಾಗೇನಾದ್ರೂ ನಿನ್ಗೊಬ್ಬ ಶ್ರೇಷ್ಠವಾದಂತ ವ್ಯಕ್ತಿ ಬೇಕು ಅಂತ ಹೇಳಿದ್ರೆ ಅದು ರಾಮನ ಬಿಟ್ರೆ ಯಾರಿಗೂ ಅಂತದೊಂದು ಶಕ್ತಿ ಇಲ್ಲ. ರಾಮನಿಗೆ ಇರಬಹುದಾದಂತಹ ಗುಣಗಳು ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಅವನನ್ನ ಅನುಸರಿಸಬೇಕು ಜನ, ಅದು ರಾಮನಿಗೆ ಇರಬಹುದಾದಂತ ಶಕ್ತಿ ಅಂತ ಹೇಳಿ ವಾಲ್ಮೀಕಿ ಮಹರ್ಷಿಗಳಿಗೆ ನಾರದ ಮಹರ್ಷಿಗಳು ಹೇಳಿದಂತೆ. ನೀವೆಲ್ಲ ಅನ್ಕೊಳ್ಬಹುದು, ಹಾಗಾದ್ರೆ ರಾಮನಿಂದ ನಾವೇನ್ ಕಲ್ತ್ಕೋಬೇಕು? ನೋಡಿ ಎಷ್ಟು ಚೆನ್ನಾಗಿದೆ. ರಾಮಾಯಣದಿಂದ ನಾವೇನ್ ಕಲಿಬೇಕು, ರಾಮನಿಂದ ನಾವೇನ್ ಕಲಿಬೇಕು ಅಂತ ದಯವಿಟ್ಟು ಅಲ್ಲೇ ಕೂತ್ಕೊಳ್ಳಿ 1 ನಿಮಿಷ. ಕಾಣಿಕೆ ಅರ್ಪಣೆ ಮಾಡೋರು ಈಗ ಒಂದು ಹಾಡಿಗೆ ಮತ್ತೆ ನಾವು ಒಂದು ವ್ಯವಸ್ಥೆ ಮಾಡ್ತೀವಲ್ಲ, ಹಾಗೆ ಎಲ್ಲರೂ ಬಂದು ಕೂಡ ಕಾಣಿಕೆಯನ್ನು ಅರ್ಪಣೆ ಮಾಡೋಣ. ಅದಕ್ಕೆ ನಮಗೊಂದು ಬರುವಂತ ಪ್ರಶ್ನೆ, ರಾಮಾಯಣದಿಂದ ನಾವೇನ್ ಕಲಿಬೇಕು ಅಂತ ಅಲ್ವಾ? ತುಂಬಾ ಜನ ರಾಜಕಾರಣಿಗಳು ಹೇಳ್ತಾರೆ ವೇದಿಕೆ ಮೇಲೆ, ನಾವು ರಾಮರಾಜ್ಯವನ್ನು ನಿರ್ಮಾಣ ಮಾಡ್ತೀವಿ ಅಂತ. ನಾನೊಬ್ರು ಕೇಳಿದೆ, ಸರ್ ರಾಮರಾಜ್ಯ ನಿರ್ಮಾಣ ಮಾಡ್ತೀನಿ ಅಂತ ನೀವು ಹೇಳಿದ್ರಲ್ಲ, ಏನ್ ಸರ್ ಹಾಗಂದ್ರೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಪಕ್ಕಕ್ಕೆ ಕರೆದು ನನ್ನನ್ನ, ಏನಿಲ್ಲ ಎಲ್ಲಾರು ಅದನ್ನ ಹೇಳ್ತಾ ಇರ್ತಾರಲ್ಲ ಅದಕ್ಕೆ ನಾನು ಅದನ್ನ ಹೇಳ್ಬಿಟ್ಟೆ. ಅದಕ್ಕೆ ರಾಮರಾಜ್ಯ ಅಂದ್ರೆ ಏನು ಗೊತ್ತಾ? ನೀವು ಬಾಲಕಾಂಡವನ್ನು ತೆಗೆದು ನೋಡಿದ್ರೆ ಯಾವುದು ರಾಮರಾಜ್ಯ ಅಂತ ಹೇಳಿದ್ರೆ, ಇಡೀ ರಾಮರಾಜ್ಯದಲ್ಲಿ ಯಾರಿಗೂ ಕೂಡ ಕುಂದು ಕೊರತೆಗಳಿಲ್ಲದಂತೆ ರಾಜ್ಯಭಾರವನ್ನ ಮಾಡಿದ್ದು ರಾಮ. ಹೇಗಿತ್ತು ರಾಮನ ಕಾಲ ಅಂತ ಹೇಳಿದ್ರೆ, ಅಕಾಲಿಕ ಮೃತ್ಯು ಇರ್ಲಿಲ್ವಂತೆ ರಾಮನ ಕಾಲದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಆಕಸ್ಮಿಕವಾಗಿ ಜನ ಸಾಯ್ತಿದ್ರಲ್ಲ, ಆತರ ಒಬ್ಬ ವ್ಯಕ್ತಿ ಕೂಡ ಸಾಯದಂತೆ ರಾಜ್ಯವನ್ನು ನಿರ್ಮಾಣ ಮಾಡ್ತಿದ್ರು. ಒಂದು. ಎರಡನೇದೇನು ಗೊತ್ತಾ? ಜ್ವರಗಳು ಬರ್ತಿತ್ತಲ್ಲ, ನಮಗೆ ಕಾಯಿಲೆಗಳು ಬರ್ತಿತ್ತಲ್ಲ, ಈ ತರದ ಯಾವುದೇ ಕಾಯಿಲೆಗಳು ಇಲ್ಲದಂತೆ ರಾಮ ನೋಡ್ಕೊಳ್ತಾ ಇದ್ದಂತೆ ರಾಜ್ಯವನ್ನ. ಅವರಿಗೆ ಬೇಕಾದಂತ ವೈದ್ಯಕೀಯ ಸೌಲಭ್ಯವನ್ನ ಆ ಕ್ಷಣಕ್ಕೆ ತಲುಪಿಸ್ತಾ ಇದ್ರಂತೆ. ಇದು ರಾಮರಾಜ್ಯ. ಮತ್ತೆ ರಾಮರಾಜ್ಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ, ನಾನು ಯಾರನ್ನು ಬ್ಲೇಮ್ ಮಾಡ್ತಿಲ್ಲ, ಇವತ್ತಿನ ಏನು ವ್ಯವಸ್ಥೆ ಇದೆಯಲ್ಲ ಅದ್ರ ಜೊತೆ ನಾನು ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ನಾನು ಏನು ನಿಮ್ಮ ಅಕೌಂಟಿಗೆ ಕೊಡ್ತೀನಿ, ಅಷ್ಟು ಕೆಜಿ ಇದೆಲ್ಲ ರಾಮರಾಜ್ಯ. ರಾಮನ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ, ಸಾಮಾನ್ಯ ಒಬ್ಬ ಮನುಷ್ಯ ಕಿರೀಟ ಇಟ್ಕೊಳ್ದೆ ಮನೆಯಿಂದ ಹೊರಗಡೆ ಬರ್ತಾ ಇರ್ಲಿಲ್ವಂತೆ, ತೋಳುಬಂದಿ ಕಟ್ಟಿಕೊಳ್ಳದೆ ಮನೆಯಿಂದ ಹೊರಗಡೆ ಬರ್ತಿರ್ಲಿಲ್ವಂತೆ. ತನ್ನ ಮೈಗೆ, ತನ್ನ ದೇಹಕ್ಕೆ ಸುಗಂಧ ದ್ರವ್ಯಗಳು, ಗಂಧ ಇತ್ಯಾದಿ ವಸ್ತುಗಳನ್ನ ಲೇಪನ ಮಾಡ್ಕೊಳ್ಳದೆ ಒಬ್ಬ ವ್ಯಕ್ತಿ ಹೊರಗಡೆ ಬರ್ತಾ ಇರ್ಲಿಲ್ವಂತೆ. ಹಾರವನ್ನ ಹಾಕೊಳ್ಳದೆ ಒಬ್ಬ ವ್ಯಕ್ತಿ ಬರ್ತಾ ಇರ್ಲಿಲ್ವಂತೆ. ಹಣೆಯ ತುಂಬ ತಿಲಕವನ್ನ ಇಟ್ಟು ಮೈ ತುಂಬ ಬಂಗಾರದ ಆಭರಣಗಳಿಂದ ಅಲಂಕೃತನಾಗಿ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಓಡಾಡ್ತಿದ್ದ ಅಂದ್ರೆ ರಾಮನ ಶ್ರೀಮಂತಿಕೆ ಎಂತದ್ದಿರ್ಬೇಕು ಯೋಚನೆ ಮಾಡಿ. ಇದನ್ನ ರಾಮರಾಜ್ಯ ಅಂತ ಕರೆದಿದ್ರು. ರಾಮ
ಎಂತಹ ವ್ಯಕ್ತಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ರಾಮನಿಂದ ನಾವು ಏನ್ ಕಲಿಬೇಕು ಅಂತ. ನೋಡಿ, ಅದಕ್ಕೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ರಾಮನ ಬಗ್ಗೆ ಬರೀಬೇಕಾದ್ರೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ ಪೂರ್ವ ಭಾಷೀಚ ರಾಘವ ಅಂತ ಹೇಳ್ತಾರೆ ರಾಮನ ಬಗ್ಗೆ. ಪೂರ್ವ ಭಾಷೀಚ ರಾಘವ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನಮ್ಗೆ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಎದುರುಗಡೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಈಗ ನಾನು ಸುಮ್ಮನೆ ನಿಮ್ಗೊಂದು ಕಲ್ಪನೆಗೆ ಅಂತ ಹೇಳ್ತೀನಿ. ಈಗ ನಾವು ಯಾವುದೋ ಒಂದು ಮದುವೆಗೆ ಹೋಗ್ತೀವಿ ಅಲ್ವಾ, ಮದುವೆಗೆ ಹೋದ್ರೆ ಯಾವುದೋ ಒಬ್ಬ ದೂರದ ಸಂಬಂಧಿ ಬಂದಿರ್ತಾರೆ. ಬಂದಿರ್ಬೇಕಾದ್ರೆ ಆ ಕ್ಷಣದಲ್ಲಿ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಇದು ಇಲ್ಲಿರೋರ್ಗೆ ಎಲ್ಲರಿಗೂ ಆಗಿರುತ್ತೆ, ನನಗೂ ಆಗಿದೆ, ಆಯ್ತಾ. ನಮ್ಗೆ ಏನ್ ಅನ್ಸುತ್ತೆ, ಆ ದೂರದ ಸಂಬಂಧಿ ನೋಡಿದ ತಕ್ಷಣ ನಾನ್ ಯಾಕೆ ಅವ್ರನ್ನ ಮಾತಾಡಿಸ್ಬೇಕು, ಅವನೇ ನನ್ನ ಮೊದಲು ಮಾತಾಡಿಸ್ಲಿ. ನಿಜನಾ? ಪ್ರತಿಯೊಬ್ಬರಿಗೂ ಇದು ಬರುತ್ತೆ. ನಾನು ಯಾಕೆ ಅವ್ರನ್ನ ಮಾತಾಡಿಸ್ಲಿ, ಅವ್ನು ಮಾತಾಡಿಸ್ಲಿ, ಆಮೇಲೆ ನಾನು ಅವ್ರನ್ನ ಮಾತಾಡ್ಸೋಣ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಸುಮ್ಮನೆ ಬರ್ತೀವಿ, ಆ ಕಡೆ ಈ ಕಡೆ ನೋಡ್ತೀವಿ, ವೇದಿಕೆ ಹತ್ತೀವಿ. ವೇದಿಕೆ ಮೇಲೆ ವಧುವರ ಇರ್ತಾರೆ ಮದುವೆಗೆ ಹೋದಾಗ, ಅವ್ರಿಗೊಂದು ಏನೋ ಮುಯಿ ಕೊಡ್ಬೇಕು, ಅದನ್ನ ಕೊಟ್ಟು ಮತ್ತೆ ಬಂದ್ಬಿಡ್ತೀವಿ ಅಂತ ಇಟ್ಕೊಳ್ಳಿ. ಆ ಕಡೆ ನಮ್ಮ ರಿಲೇಟಿವ್ ಯಾರೋ ಇರ್ತಾರಲ್ಲ, ಅವ್ರಿಗೂ ಇದೇ ಬಂದಿರುತ್ತೆ. ಅವನೇ ಮಾತಾಡಿಸ್ಲಿಲ್ಲ, ಅವನ್ ಮೊದಲು ಮಾತಾಡಿಸ್ಲಿ, ಆಮೇಲೆ ನಾನು ಮಾತಾಡ್ಸಿದ್ರೆ ಆಯ್ತು ಅಂತ. ಕೊನೆಗೆ ಏನಾಗುತ್ತೆ ಗೊತ್ತಾ, ನಾನು ಊಟಕ್ಕೆ ಹೋಗ್ತೀನಿ, ಅವನು ಊಟಕ್ಕೆ ಹೋಗ್ತಾನೆ, ಅವನು ಮಾತಾಡ್ಸಲ್ಲ, ನಾನು ಮಾತಾಡ್ಸಲ್ಲ, ಅವನು ಅವನ ಮನೆಗೆ ಹೋಗ್ತಾನೆ, ನಾನು ನನ್ನ ಮನೆಗೆ ಹೋಗ್ತೀನಿ. ಇದು ಇವತ್ತಿನ ಸಮಸ್ಯೆ. ಆದ್ರೆ ರಾಮನ ವಿಶೇಷ ಏನ್ ಗೊತ್ತಾ, ಪೂರ್ವ ಭಾಷಿತ ರಾಘವ ಅಂದ್ರೆ ಯಾರಾದ್ರೂ ಎದುರುಗಡೆ ಬಂದ್ರೆ ಸಾಕಂತೆ ಅವ್ರು ಮಾತನಾಡಿಸ್ಬೇಕು ಅಂತ ರಾಮ ಕಾಯ್ತಾ ಇರ್ಲಿಲ್ವಂತೆ, ತಾನೇ ಮೊದಲು ಮಾತಾಡೋದಂತೆ. ಅರ್ಥ ಆಯ್ತಾ? ಯಾರೋ ಅವ್ರು ಬಂದು ನನ್ನನ್ನು ಮಾತಾಡಿಸ್ಬೇಕು ಅಂತ ರಾಮ ಕಾಯ್ತಾ ಇರ್ಲಿಲ್ವಂತೆ, ಮೊದಲು ಅವರು ಮಾತಾಡೋರಂತೆ. ಮತ್ತೆ ಯಾವಾಗಲೂ ಕೂಡ ಮುಖದ ಮೇಲೆ ಮಂದಹಾಸ ಇರ್ತಾ ಇತ್ತಂತೆ ರಾಮನಿಗೆ. ರಾಮನ ಮುಖ ನೋಡ್ಬೇಕಂತೆ ನೀವು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ರಾಮನ ಮುಖ. ಅದಕ್ಕೆ ಪುಂಸಾಂ ಮೋಹನ ರೂಪಾಯ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು, ಪುಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳಂ ಅಂತ. ಪುರುಷರು ಕೂಡ ಮೋಹಿಸುವಂತಹ ಸೌಂದರ್ಯ ಇತ್ತಲ್ಲ, ಅದು ರಾಮನ ಸೌಂದರ್ಯ ಅಂತ. ಇವತ್ತಿನ ಏನೇನು ಹೀರೋ ಇರ್ತಾರಲ್ಲ, ಎಲ್ಲಾ ಹೀರೋಗಳನ್ನ ತೆಗೆದು ಮಿಕ್ಸಿಗೆ ಹಾಕಿ ರುಬ್ಬಿ ರಾಮನ ಪಾದದ ಧೂಳಿಗೂ ಕೂಡ ಅವರು ಹತ್ರಕ್ಕೆ ಬರಲ್ವಂತೆ. ಅದು ರಾಮನ ಸೌಂದರ್ಯ. ಅಂತಹ ರಾಮ ಯಾರು ಎದುರುಗಡೆ ಇರೋರು ಮಾತಾಡಿಸ್ಬೇಕು ಅಂತ ಕಾಯ್ತಿರ್ಲಿಲ್ಲ, ಬದಲಾಗಿ ತಾನೇ ಮೊದಲಿಗೆ ಮಾತಾಡಿಸೋದಂತೆ. ಕೆಲವೊಂದ್ಸಲ ಆಗೋದಂತೆ ಸಮಸ್ಯೆ ಏನ್ ಗೊತ್ತಾ, ರಾಮ ಹೋಗಿ ಮಾತಾಡ್ಸಿದ್ರೆ ಕೆಲವ್ರಿಗೆ ಗುರುತು ಸಿಗ್ತಾ ಇರ್ಲಿಲ್ವಂತೆ. ಆಗ ರಾಮ ಹೇಳೋದಂತೆ, ನಾನು ಗುರುತು ಸಿಗ್ತಾ ಇರ್ಲಿಲ್ಲ ನಿಮ್ಗೆ, ನಾನು ಯಾರು ಗೊತ್ತಾ, ಅದೇ ಅಯೋಧ್ಯ ನಗರದ ರಾಜ ಇದ್ದಾನಲ್ಲ ದಶರಥ ಮಹಾರಾಜರು, ದಶರಥ ಮಹಾರಾಜರ ದೊಡ್ಡ ಮಗ ನಾನು ಶ್ರೀರಾಮಚಂದ್ರ ಅಂತ ಹೇಳಿ ರಾಮನೇ ಹೇಳೋದಂತೆ. ನೋಡಿ, ಇದು ರಾಮನಿಂದ ನಾವು ಕಲಿಬೇಕಾಗಿರುವಂಥದ್ದು. ಮತ್ತೆ ಪಿತೃವಾಕ್ಯ ಪರಿಪಾಲಕ, ನೋಡಿ ಎಷ್ಟು ಚೆನ್ನಾಗಿದೆ ಈ ಮಾತು. ಪಿತೃವಾಕ್ಯ ಪರಿಪಾಲಕ ಅಂತ ಹೇಳಿದ್ರೆ, ಇನ್ನೇನು ನಾಳೆ ಬೆಳಿಗ್ಗೆ ಅವರಪ್ಪ ರಾಮನನ್ನ ಕರೀತಾರೆ, ಕರೆದು ರಾಮ ನಾಳೆ ಬೆಳಿಗ್ಗೆ ನಿನಗೆ ಪಟ್ಟಾಭಿಷೇಕ ಆಗುತ್ತೆ, ಇವತ್ತು ರಾತ್ರಿ ನೀನು ವಸಿಷ್ಠರನ್ನ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗಿ ದೇವರ ಕೋಣೆಯೊಳಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಬೆಳಿಗ್ಗೆ ಸ್ನಾನವನ್ನ ಮುಗಿಸಿ ಮತ್ತೆ ನನ್ನ ಹತ್ರ ಬಾ, ನಿನಗೆ ನಾಳೆ ಬೆಳಿಗ್ಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ. ರಾಮ ಒಪ್ಕೊಂಡ್ರು. ರಾಮ ಏನು ಹೇಳಲೇ ಇಲ್ಲ, ಮರು ಮಾತಾಡದೆ ಸರಿ ಆಯ್ತು ಅಂತ ಹೇಳಿ ನಮಸ್ಕಾರ ಮಾಡಿ ಹೋದ್ರು. ಆದ್ರೆ ಇದೇ ತಂದೆ ಬೆಳಗ್ಗೆ ಕರೆದ್ರು ರಾಮನನ್ನ. ರಾಮ ಹೆಂಗಿತ್ತು ಗೊತ್ತಾ ಅಯೋಧ್ಯೆ, ರಾಮ ನಾಳೆ ಬೆಳಗ್ಗೆ ಪಟ್ಟಾಭಿಷೇಕನಾಗ್ತಾನೆ ಅಂತ ಹೇಳಿದ ತಕ್ಷಣ ಎಲ್ಲ ನೋಡಿದ್ರು ಕೂಡ ಭಾಷಾ ಭಜಂತ್ರಿಗಳು ಭಜಿಸ್ತಿತ್ತಂತೆ. ಎಲ್ಲಿ ನೋಡಿದ್ರು ಕೂಡ ತಳಿರು ತೋರಣಗಳು, ಎಲ್ಲಿ ನೋಡಿದ್ರು ಕೂಡ ರಂಗೋಲಿಗಳು, ಎಲ್ಲಿ ನೋಡಿದ್ರು ಕೂಡ ಹೆಣ್ಣು ಮಕ್ಕಳು ಸುಗಂಧ ದ್ರವ್ಯಗಳನ್ನ ಇಟ್ಕೊಂಡು ಓಡಾಡ್ತಿದ್ರು, ಎಲ್ಲಿ ನೋಡಿದ್ರು ಕೂಡ ಅದ್ಭುತವಾದಂತಹ ಅಲಂಕಾರ. ಇದೆಲ್ಲದರ ಮಧ್ಯೆ ರಾಮ ಬೆಳಗ್ಗೆ ಬಂದು ಅಪ್ಪನಿಗೆ ನಮಸ್ಕಾರ ಮಾಡಿ, ಅಪ್ಪ ನಾನು ಸಿದ್ಧ ಇದ್ದೀನಿ ಎಂದಾಗ ಅವ್ರ ಅಪ್ಪ ಹೇಳಿದಂತೆ, ಇಲ್ಲ ಮಗು, ನಿನಗೆ ಈ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡ್ತಾ ಇಲ್ಲ, ಬದಲಾಗಿ 14 ವರ್ಷ ನೀನು ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ರಾಮ ಆಯ್ತು ಅಂತ ನಮಸ್ಕಾರ ಮಾಡಿದ್ರು. ಅಂದ್ರೆ ಯೋಚನೆ ಮಾಡಿ ಇದನ್ನ, ನನ್ನ ಮಗನಿಗೆ ನಾನು ಹೇಳಿರ್ತೀನಿ, ಅವನು 10ನೇ ಕ್ಲಾಸಲ್ಲಿ ಓದ್ತಿರ್ತಾನೆ ಅಂತ ಇಟ್ಕೊಳ್ಳೋಣ, ಅವನಿಗೆ ನೋಡ್ಬೇಕು ಈ ಸಲ ಏನಾದ್ರು ನೀನು ಒಳ್ಳೆ ರ್ಯಾಂಕಿಂಗ್ ಅಲ್ಲಿ ಪಾಸ್ ಆದ್ರೆ 1ನೇ ತಾರೀಕು ನಿನಗೆ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂದಾಗ ನಾನು ನಿನಗೆ ಒಂದು ಬೈಕ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ಅಂತ ಇಟ್ಕೊಳ್ಳೋಣ, ಒಂದು ಬೈಕ್ ಕೊಡಿಸ್ತೀನಿ ಅಂತ. ಅಕಸ್ಮಾತ್ ಆಗಿ ಏನಾದ್ರು 1ನೇ ತಾರೀಕು ಬಂತು, ಒಳ್ಳೆ ರಿಸಲ್ಟ್ ಕೂಡ ಬಂತು ಅವನಿಗೆ, ನನಗೆ ಬೈಕ್ ಕೊಡಿಸ್ಲಿಕ್ಕೆ ನನಗೆ ಪೇಮೆಂಟ್ ಆಗ್ಲಿಲ್ಲ, ಇನ್ನು ಸಂಬಳ ಆಗ್ಲಿಲ್ಲ. ಅವಾಗ ನಾನು ಏನ್ ಹೇಳ್ತೀನಿ ನನ್ನ ಮಗನಿಗೆ, ನೋಡು ಇನ್ನು ನನಗೆ ಸಂಬಳ ಆಗಿಲ್ಲ, ಬರೋ ತಿಂಗಳು ಕೊಡಿಸ್ತೀನಿ ಬೈಕು ಅಂದಾಗ ನನ್ನ ಮಗನ ಸ್ಥಿತಿ ಹೆಂಗಾಗಬಹುದು ಯೋಚನೆ ಮಾಡಿ ನೀವು. ಅವ್ನು ಹೇಳ್ತಾನಪ್ಪ, ಏನಕ್ಕಪ್ಪ ಸುಮ್ಮನೆ ಆಸೆ ಹಿಡಿಸ್ತೀಯ ನೀನು, ಅಲ್ಲ 1ನೇ ತಾರೀಕು ಸಂಬಳ ಬರುತ್ತೆ ಬೈಕ್ ಕೊಡಿಸ್ತೀನಿ ಅಂದೆ, ನಾನು ಕಷ್ಟಪಟ್ಟು ಓದಿ ರ್ಯಾಂಕ್ ತಗೊಂಡೆ, ಬೈಕ್ ಕೊಡ್ಸಕ್ ಯೋಗ್ಯತೆ ಇಲ್ಲಲ್ಲಪ್ಪ ನಿನಗೆ ಅಂತ ಹೇಳುವಂತ ಮಗನ ಮಧ್ಯದಲ್ಲಿ ಈ ರಾಜ್ಯಕ್ಕೆ ಇಡೀ ಭೂಮಂಡಲಕ್ಕೆ ನಿನ್ನನ್ನು ರಾಜನನ್ನಾಗಿ ಮಾಡ್ತೀನಿ ಅಂತ ಹೇಳಿದಾಗ ರಾಮನ ಮನಸ್ಥಿತಿ ಹೇಗಿತ್ತು. ಇಲ್ಲ ನಿನಗೆ ಇವತ್ತು ಪಟ್ಟಾಭಿಷೇಕ ಮಾಡಲ್ಲ, ನೀನು 14 ವರ್ಷ ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳಿದಾಗಲೂ ಕೂಡ ರಾಮನ ಮನಸ್ಸು ಒಂದು ಚೂರು ಕೂಡ ವಿಚಲಿತಲಾಗದೆ
ಆಯ್ತು ನಾನು 14 ವರ್ಷ ವನವಾಸಕ್ಕೆ ಹೋಗ್ತೀನಿ ಅಂತ ಹೇಳಿ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಿ ಹೋದಂತ ರಾಮ ನಮ್ಮೆಲ್ಲರಿಗೂ ಆದರ್ಶ ಆಗ್ಬೇಕೋ ಬೇಡವೋ ಯೋಚನೆ ಮಾಡಿ. ನಮ್ಮ ಮಕ್ಕಳಿಗೆ ರಾಮಾಯಣ ಹೇಳ್ಕೊಡ್ಬೇಕಲ್ಲ ನಾವು. ನಮ್ಮ ಮಕ್ಕಳಿಗೆ ರಾಮಾಯಣದ ಬಗ್ಗೆ ಏನೂ ಗೊತ್ತಿಲ್ವಲ್ಲ. ನಾನು ಹೇಳ್ತಿದ್ದೆ ಯಾವುದೊಂದು ಕಾಲೇಜಲ್ಲಿ ದಶರಥ ಮಹಾರಾಜರಿಗೆ 4 ಜನ ಮಕ್ಕಳು ಯಾರ್ಯಾರು ಹೇಳಿ ಅಂತ. ಅದಕ್ಕೆ ಯಾರೋ ಒಬ್ಬ ಹೆಣ್ಮಗಳು ಹೇಳಿದ್ರು, ಸರ್ ಏನ್ ಸಿಂಪಲ್ ಕ್ವಶನ್ ಸರ್ ಇದು ಅಂತ. ಹೇಳಮ್ಮ ಅಂತ ಹೇಳಿದ್ರೆ ಡಿಗ್ರಿಗೆ ಹೋಗುವಂತ ಹೆಣ್ಮಗಳು. ಅದಕ್ಕೆ ಆಕೆ ಹೇಳಿದ್ಲು, ರಾಮ ಮತ್ತೆ ಲಕ್ಷ್ಮಣ ನೋಡಿ, ರಾಮ ಮತ್ತೆ ಲಕ್ಷ್ಮಣ ದಶರಥರ 4 ಜನ ಮಕ್ಕಳು. ಇನ್ನಿಬ್ರು ಯಾರು ಗೊತ್ತಾ? ನಕುಲ ಮತ್ತೆ ಸಹದೇವ. ಎಲ್ಲಿದ್ದೀವಿ ನಾವು? ಯಾವ ವ್ಯವಸ್ಥೆ ಮಧ್ಯದಲ್ಲಿದ್ದೀವಿ? ಆದ್ರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ 4 ಜನ ಮಕ್ಕಳು ಅತ್ಯಂತ ಶ್ರೇಷ್ಠವಾದಂತ ವ್ಯಕ್ತಿತ್ವದ ವ್ಯಕ್ತಿ ಶ್ರೀ ರಾಮಚಂದ್ರ ಮೂರ್ತಿ. ಅದಕ್ಕೆ ರಾಮ ಒಂದ್ಸಲ ಸಿಂಹಾಸನದ ಮೇಲೆ ಕೂತಿದ್ರಂತೆ. ಕೂತಿರ್ಬೇಕಾದ್ರೆ ರಾಮನ ಬಳಿಗೆ ಒಬ್ಬ ಸುಮಾರು ಒಂದು 80 ವರ್ಷ ವಯಸ್ಸಾಗಿರುವಂತಹ ಒಬ್ಬ ವೃದ್ಧರು ಬರ್ತಾರೆ. ಆ ವೃದ್ಧರು ಯಾರು ಗೊತ್ತಾ? ರಾಮ ಚಿಕ್ಕ ಮಗು ಆಗಿದ್ದಾಗ ಅವನಿಗೆ ಆಟ ಆಡಿಸಿದ್ದು, ಸ್ನಾನ ಮಾಡಿಸಿದ್ದು, ಊಟ ಮಾಡಿಸಿದ್ದು, ತಿಂಡಿ ತಿನ್ಸಿದ್ದೆಲ್ಲ ಆ ವ್ಯಕ್ತಿ ಭದ್ರ ಅಂತ ಅವ್ರ ಹೆಸರು. ಆ ಭದ್ರ ಅನ್ನುವಂಥ ವ್ಯಕ್ತಿ ರಾಮನಿಗೆ ಬಂದು, ಶ್ರೀರಾಮಚಂದ್ರ ಪ್ರಭು ನಮಸ್ತೆ ಅಂತ ನಮಸ್ಕಾರ ಹಾಕಿದ್ರು. ರಾಮ ಮಾಡಿದ ಕೆಲಸ ಏನ್ ಗೊತ್ತಾ? ನಮ್ಮಂತವ್ರು ಯಾರಾದ್ರೂ ಆಗಿದ್ರೆ ಬನ್ನಿ, ನಾನು ನೋಡಿದೆ ಯಾವುದೋ ಒಂದು ಇಂಟರ್ವ್ಯೂ, ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅವ್ರ ಗುರುಗಳು ಬಂದಾಗ ಗುರುಗಳು ಹೋಗಿ ಆ ವ್ಯಕ್ತಿ ಪಾದ ಮುಟ್ಟು ನಮಸ್ಕಾರ ಮಾಡಿದ್ರು. ನಾನು ಆ ವ್ಯಕ್ತಿ ಹೆಸರು ಹೇಳಲ್ಲ. ಆ ಪಾದ ಮುಟ್ಟು ನಮಸ್ಕಾರ ಮಾಡಿದ್ರು. ಆಗ ಇವರು ಅವ್ರಿಗೆ ಬೆನ್ನು ತಟ್ಟಿದ್ರು ಶಬಾಷ್ ಅಂತ ಗುರುಗಳಿಗೆ. ಆದ್ರೆ ರಾಮ ನೋಡಿ, ರಾಮ ಏನ್ ಮಾಡಿದ್ರು ಗೊತ್ತಾ? ಆ ವ್ಯಕ್ತಿ 80 ವರ್ಷದ ವ್ಯಕ್ತಿ ಬಂದಾಗ ಅವ್ರು ಹೇಳ್ತಾರೆ, ರಾಮ ನೋಡಿ, ನೀವು ನನ್ನನ್ನ ಊಟ ಮಾಡಿಸಿದವರು, ಆಟ ಆಡಿಸಿದವರು, ಸ್ನಾನ ಮಾಡಿಸಿದವರು, ನೀವು ಹಿರಿಯರಿದ್ದೀರಿ. ನಾನು ಈ ಭೂಮಂಡಲದ ಚಕ್ರವರ್ತಿ ಆಗಿರಬಹುದು, ಆದ್ರೆ ನನ್ನನ್ನ ನೀವು ಮೊದಲು ಕರೀತಿದ್ರಲ್ಲ ಚಿಕ್ಕ ಹುಡುಗನಾಗಿದ್ದಾಗ ರಾಮಭದ್ರ ಅಂತ, ಹಂಗೆ ಕರಿಬೇಕು. ಪ್ರಭು ಶ್ರೀರಾಮ ಅಂತ ಕರಿಬಾರ್ದು, ರಾಮಭದ್ರ ಅಂತ ಒಂದ್ಸಲ ಕರೀರಿ ಅಂತ ಹೇಳಿ ಇಡೀ ಸಭೆಯಲ್ಲಿ ರಾಮಭದ್ರ ಅಂತ ಹೇಳಿಸ್ಕೊಂಡಂತಹ ವ್ಯಕ್ತಿತ್ವ ರಾಮನ ವ್ಯಕ್ತಿತ್ವ. ಎಷ್ಟು ರಾಮನ ಗುಣಗಳನ್ನು ನಾವು ಕಲಿಬೇಕು. ವಸಿಷ್ಠರು ಒಂದ್ಸಲ ಬರ್ತಾರೆ ರಥದಲ್ಲಿ ವಸಿಷ್ಠರು ಬರ್ಬೇಕಾದ್ರೆ ರಸ್ತೆಯಲ್ಲಿ ಸೇವಕ ಓಡ್ ಬಂದು ವಸಿಷ್ಠರಿಗೆ ಹೇಳಿದ್ರು. ವಸಿಷ್ಠರು ಬರ್ತಾ ಇದ್ದಾರೆ, ರಾಮನಿಗೆ ಹೇಳ್ತಾರೆ, ರಾಮ ವಸಿಷ್ಠರು ನಿಮ್ಮ ಕುಲಗುರು, ವಸಿಷ್ಠರು ರಸ್ತೆಯಲ್ಲಿ ಬರ್ತಾ ಇದ್ದಾರೆ ರಥದಲ್ಲಿ ಅಂತ ಹೇಳಿದ ತಕ್ಷಣ ನಾವ್ಯಾರಾದ್ರೂ ಆಗಿದ್ರೆ ಹೋಗಿ ಕರ್ಕೊಂಡು ಬನ್ನಿ ಗುರುಗಳನ್ನ ಅಂತಿದ್ವಿ ಅಲ್ವಾ? ನಿಜ ಅಲ್ವಾ? ನೋಡಿ ಹೆಂಗಿದೆ ಅಂತ. ನಾನು ಯಾವುದೋ ಒಂದು ಮನೆಗೆ ಹೋಗಿ ಹೀಗೆ ಕೂತ್ಕೊಂಡಿದ್ದೆ. ಮನೆಯಲ್ಲಿ ಕೂತಿರ್ಬೇಕಾದ್ರೆ ಮನೆಯ ಆ ತಾಯಿ ಇದ್ರಲ್ಲ, ಅವರು ಒಂದು ಲೋಟ ಹಾಲು ಕೊಡ್ತೀನಿ, ಹೀಗೆ ಕೂತಿರಿ ಸರ್, ಒಂದು ಲೋಟ ಹಾಲು ಕಾಯಿಸ್ಕೊಂಡು ಬರ್ತೀನಿ ಅಂತ ಮನೆ ಒಳಗಡೆ ಹೋದ್ರು. ಒಳಗಡೆ ಹೋದ್ರೆ ಆ ಮನೆಯ ಮಕ್ಕಳಿದ್ರಲ್ಲ, 2 ಮಕ್ಕಳು, ಆ ತಾಯಿಗೆ ಮಕ್ಕಳು ಹೀಗೆ ಏನೋ ಹೋಮ್ವರ್ಕ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಆಚೆ ಕಡೆಯಿಂದ ಅವನ ಫ್ರೆಂಡ್ ಒಬ್ಬ ಓಡ್ ಬಂದ. ಒಂದು 5-6ನೇ ತರಗತಿ ಓದುವಂತ ಹುಡುಗರು ಓಡ್ ಬಂದು ಅವ್ನು ಹೇಳಿದ, ರಮೇಶ ನಿಮ್ ತಾತ ಒಂದು ಬ್ಯಾಗ್ ಹಿಡ್ಕೊಂಡು 2 ಕೈಯಲ್ಲಿ ಲಗೇಜ್ ಹಿಡ್ಕೊಂಡು ಬರ್ತಾ ಇದ್ದಾರೆ ಕಣೋ ಅಂತ ಹೇಳ್ದ. ನಾನು ಅವಾಗ ಅನ್ಕೊಂಡೆ, ತಾತ ಅಂದ್ಕೂಡಲೇ ಪ್ರತಿಯೊಬ್ಬ ಮೊಮ್ಮಕ್ಕಳಿಗೂ ತುಂಬಾ ಪ್ರೀತಿ ಇರುತ್ತಲ್ಲ. ಹಾಗಾಗಿ ಈ ಹುಡುಗ ಏನ್ ಮಾಡ್ತಾನೆ, ತಾತನ ಹೆಸರನ್ನು ಕೇಳಿದ ತಕ್ಷಣ ಓಡ್ ಹೋಗಿ ತಾತನ ತಬ್ಬಿಕೊಂಡು 2 ಲಗೇಜ್ಗಳನ್ನ ಈಸ್ಕೊಂಡು ಮನೆಗೆ ತಗೊಂಡ್ಬಂದು ಇಟ್ಟು, ತಾತ ಕೂತ್ಕೊಳ್ಳಿ, ತಾತ ಬಿಸಿಲಲ್ಲಿ ಬಂದಿದ್ದೀರಾ ನೀವು, ಕೂತ್ಕೊಳ್ಳಿ, ದನಿವಾರಿಸ್ಕೊಳ್ಳಿ ಅಂತ ಹೇಳಿ ಒಂದು ಲೋಟ ನೀರು ತಂದು ಕೊಡ್ತಾನೆ, ಜ್ಯೂಸ್ ತಂದು ಕೊಡ್ತಾನೆ ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಹುಡುಗ ಆಚೆ ಕಡೆಯಿಂದ ಓಡ್ ಬಂದು ಹೇಳಿದ್ನಲ್ಲ, ರಮೇಶ ನಿಮ್ ತಾತ ಬರ್ತಿದ್ದಾರೆ ಅಂತ. ಆ ಕ್ಷಣದಲ್ಲಿ ಅವ್ನು ಹೇಳ್ದ, ನಮ್ ತಾತ ತಾನೆ, ಬಂದ್ರೆ ಬರ್ತಾರೆ ಬಿಡು. ಆದರೆ ಗಮನಿಸಿ, ಈ ಕಡೆ ವಸಿಷ್ಠರ ರಥ ಬರ್ತಾ ಇದೆ ಅಂತ ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳಿದಾಗ, ಸಿಂಹಾಸನದ ಮೇಲೆ ಕುಳಿತಿದ್ದಂತಹ ರಾಮಚಂದ್ರ ಮೂರ್ತಿ ಸಿಂಹಾಸನದಿಂದ ಕೆಳಗಡೆ ಇಳಿತಾರೆ. ಇಳಿದು ಓಡ್ ಹೋಗಿ ವಸಿಷ್ಠರಿಗೆ ರಸ್ತೆಯಲ್ಲಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿ, ಗಮನಿಸಿ, ದೀರ್ಘದಂಡ ನಮಸ್ಕಾರ ಮಾಡಿ, ಇನ್ನೇನು ವಸಿಷ್ಠರು ಇಳಿಬೇಕು ಕೆಳಗಡೆ, ಈ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ವಸಿಷ್ಠರು ಕೆಳಗಡೆ ಇಳಿಬೇಕು, ತಮ್ಮ ಬಲಗಾಲನ್ನ ತೆಗೆದು ಇನ್ನೇನು ನೆಲಕ್ಕೆ ಇಳಬೇಕು, ಅಷ್ಟೊತ್ತಿಗೆ ರಾಮ ಹೋಗಿ ತಮ್ಮ ಬೆನ್ನನ್ನ ಆಸರೆಯಾಗಿ ಕೊಡ್ತಾರೆ. ಗುರುಗಳೇ, ನನ್ನ ಬೆನ್ನ ಮೇಲೆ ಹೆಜ್ಜೆ ಇಟ್ಟು ನಂತರ ಭೂಮಿಗೆ ಇಳಿರಿ ಕಾಲು ಅಂತ ಹೇಳಿ ಬೆನ್ನನ್ನ ಆಸರೆಯಾಗಿ ಕೊಟ್ಟು, ನೋಡಿ ಇಷ್ಟು ಚೆನ್ನಾಗಿದೆ, ಒಂದು ಮೆಟ್ಟಿಲನ್ನಾಗಿ ತನ್ನ ದೇಹವನ್ನೇ ಮಾಡಿ ಗುರುಗಳಿಗೆ ಕರ್ಕೊಂಡು ಬಂದು ಸಿಂಹಾಸನದ ಮೇಲೆ ಕೂಡಿಸಿ ಅರ್ಘ್ಯಪಾದ್ಯಾದಿಗಳನ್ನ, ಅಂದ್ರೆ ಅವರಿಗೆ ಕುಡಿಲಿಕ್ಕೆ ನೀರನ್ನ ಕೊಟ್ಟು ಅವರ ಪಾದವನ್ನು ತೊಳೆಯುವಂತಹ ಆದರ್ಶ ಇದೆಯಲ್ಲ, ಇದು ಭಾರತದ ಆದರ್ಶ. ಒಬ್ಬ ಗುರುನ, ನಮ್ಗೇನಾದ್ರೂ ಒಬ್ಬ ಗುರುಗಳು ಬಂದ್ರೆ ಗುರುಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯೋದಿದೆಯಲ್ಲ, ಅದು ಈ ದೇಶದ ಆದರ್ಶ. ಅದನ್ನ ನಮ್ಗೆ ಹೇಳಿಕೊಟ್ಟಿದ್ದು ಪ್ರಭು ಶ್ರೀ ರಾಮಚಂದ್ರ ಮೂರ್ತಿ.
ಅಂತಹ ರಾಮಚಂದ್ರ ರೆಡ್ಡಿಯ ಕಾರ್ಯಕ್ರಮದಲ್ಲಿ ಇವತ್ತು ತಹಸೀಲ್ದಾರಾಗಿದ್ದೀರಲ್ಲ, ಇಂತಹ ಅದ್ಭುತವಾದಂತಹ ವ್ಯಕ್ತಿತ್ವದ ವ್ಯಕ್ತಿ ರಾಮ ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಒಂದು ಸಲ ಈಗ ಹಾಡು ಬರುತ್ತೆ, ಹಾಡು ಬಂದಾಗ ದಯವಿಟ್ಟು ಯಾರ್ಯಾರು ಕಾಣಿಕೆಯನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು, ನಾವೆಲ್ಲ ಸಾಲಾಗಿ ಒಂದು ಭಗವಂತನಿಗೆ ಕಾಣಿಕೆಯನ್ನ ಅರ್ಪಣೆ ಮಾಡೋಣ ಅಂತ ಹೇಳ್ತಾ ಭಗವಂತನ ಸ್ಮರಣೆ ಮಾಡೋಣ. Hello.
ಸ್ವಾಮಿ ಪಾದಕ್ಕೆ ಶರಣು ಗೋವಿಂದ. ಶ್ರೀ ಕೋದಂಡರಾಮ ಸ್ವಾಮಿ ಪಾದಕ್ಕೆ ಶರಣು ಗೋವಿಂದ. ಜಯ ಹರ ನಮಃ ಪಾರ್ವತಿ ಪದೇ. ಬಂಧುಗಳೇ